ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ಇವತ್ತು ನಾವು ಒಂದು ಹಳೆ ಮನೆನ ರೀಪೇಂಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಅಂದರೆ ಕಸ್ಟಮರು ಮೊದಲಿದು ಹಂಚಿತ್ತು ಅವ್ರ ಮನೆ, ಅದನ್ನ ತೆಗೆದುಬಿಟ್ಟು ಸ್ವಲ್ಪ ಹೈಟ್ ಮಾಡಿ ತಗಡನ್ನ ಹಾಕಿಸಿದ್ರು. ಅದಕ್ಕೋಸ್ಕರ ನಮಗೆ ಪೇಂಟ್ ಮಾಡೋಕ್ಕೆ ಕರೆಸಿದ್ರು. ನೋಡಿದ್ದು ಯೆಲ್ಲೋ ಕಲರ್ ಕಾಣ್ತಾ ಇದೆ, ಇದು ಹಳೇದು. ಮೇಲ್ಗಡೆ ಏನು ಕಾಣ್ತಾ ಇದೆಯಲ್ಲ, ಇದು ಹೊಸದು. ನಾವು ಅದಕ್ಕೆ ಒಂದು ಕೋಟು ವಾಲ್ಕೇರ್ನ ಅಪ್ಲೈ ಮಾಡಿ ಅದ್ರ ಮೇಲ್ಗಡೆ ಪ್ರೈಮರ್ನ ಅಪ್ಲೈ ಮಾಡಿದ್ದೀವಿ. ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ತಗಡು ಮಾತ್ರ ಸಖತ್ತಾಗಿ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಗಡ್ಶೀಟು. ಇಲ್ಲೇನು ವೈಟ್ ಕಾಣ್ತಾ ಇದೆಯಲ್ಲ, ಇದು ಹೊಸ್ತು. ಕೆಳಗಡೆ ಎಲ್ಲೋ ಕಾಣ್ತಾ ಇರೋದು ಹಳೇದಿದು ಮನೆ. ನೋಡ್ಬೋದು ನೀಟಾಗಿ ತಗಡನ್ನ ಹಾಕಿದ್ದಾರೆ. ಇದಕ್ಕೆ ನಾವು ರೀಪೇಂಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಮೊದಲಿರೋ ಕಲರ್ಗೆ ಸೇಮ್ ಕಲರ್ ಮ್ಯಾಚ್ ಮಾಡಿ ನಾವು ಕಲರ್ನ ಅಪ್ಲೈ ಮಾಡಬೇಕಾಗಿತ್ತು. ಅದಕ್ಕೋಸ್ಕರನೇ ನಾವು ಯೆಲ್ಲೋ ಕಲರ್ ಪೇಂಟ್ನ ತೊಗೊಂಡು ಬಂದಿದ್ದೀವಿ. ಈಗ ಆಲ್ರೆಡಿ ನಾನು ವಾಲ್ಕೇರ್ನ ಮಾಡಿವಿ ಮತ್ತು ಪ್ರೈಮರ್ನ ಅಪ್ಲೈ ಮಾಡಿದ್ದೀನಿ. ಆದರೆ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಕೈಯೆಲ್ಲ ಪೇಂಟ್ ಆಗಿತ್ತು ಅನ್ನೋದಕ್ಕೋಸ್ಕರ. ಪ್ರೈಮರ್ ಕೈಯೆಲ್ಲ ಮುಳುಗೋಗಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ನಾವಿಲ್ಲಿ ಸ್ವಲ್ಪ ಇದನ್ನು ಅಪ್ಲೈ ಮಾಡಿದ್ದೀನಿ, ಯೆಲ್ಲೋ ಕಲರ್ ಪೇಂಟ್ನ ಅಪ್ಲೈ ಮಾಡಿದ್ದೀನಿ. ಇಲ್ಲೇನು ಕೆಳಗಡೆ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಇದು ಹಳೇದು. ಮೇಲೆ ಹೊಸದೇನು ಕಾಣ್ತಾ ಇದೆಯಲ್ಲ, ಇದು ವೈಟ್ ಏನು ಕಾಣ್ತಾ ಇದೆಯಲ್ಲ, ಇದು ಹೊಸದು. ನೋಡ್ಬೋದು ಇಲ್ಲಿ ಯೆಲ್ಲೋ ಕಲರ್ನ ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಹೊಸ ಗೋಡೆಗೆ. ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ. ಎಷ್ಟು ನೀಟಾಗಿದೆ ಅಂತ ನೀವೇ ಕಮೆಂಟ್ ಮಾಡಿ. ಇಲ್ಲಿ ತೋರಿಸ್ತೀನಿ ನೋಡಿ ಮೇಲೆಗಡೆಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಇದು ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ. ಇದು ವೈಟ್ ಏನು ಕಾಣ್ತಾ ಇದೆಯಲ್ಲ, ಇನ್ನೂ ಅಪ್ಲೈ ಮಾಡಿಲ್ಲ. ಇಲ್ಲಿಗೆ ನೋಡಿ, ಇಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ರೂಲರ್ನ ಹಾಕಿದ್ದೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ಕಮೆಂಟ್ ಮಾಡಿ. ಇನ್ನು ಮುಂದೆ ನೆಕ್ಸ್ಟ್ ಹಿಂಗೆ ಕಂಪ್ಲೀಟಾಗಿ ಮುಗಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಪೇಂಟಿಂಗ್ ಬಗ್ಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಪ್ರತಿ ಪ್ರಶ್ನೆಗೂ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಪೇಂಟಿಂಗ್ ಮಾಡೋದು ಮೊದಲು ತುಂಬ ಕಷ್ಟ ಆಗ್ತಾಯಿತ್ತು. ನೋಡಿ, ಇಲ್ಲಿ ರೂಲರ್ ಬಂದಮೇಲೆ ತುಂಬಾ ಈಸಿಯಾಗಿದೆ. ಮೊದಲು ಬ್ರಷನ್ನು ಮಾತ್ರ ಅಪ್ಲೈ ಮಾಡ್ತಾ ಇದ್ವಿ. ಈಗ ನೋಡಿ, ರೂಲರೆಲ್ಲ ಬಂದು ತುಂಬ ಈಸಿ ಆಗಿಬಿಟ್ಟಿದೆ. ಮತ್ತು ಅದರಲ್ಲೂ ಈ ಥರದೊಂದು ಬಿದಿರು ಕೋಲ್ನ ಬಳಸ್ಕೊಂಡು ಎಷ್ಟೇ ಹೈಟ್ ಇದ್ದರೂ ಕೂಡ ನಾವು ಆರಾಮಾಗಿ ಇದನ್ನ ಪೇಂಟ್ನ ಮಾಡ್ಬೋದು. ಹೈಟ್ ಅಂದರೆ ಸುಮಾರು ಒಂದು 12ರಿಂದ 13 ಅಡಿ ಹೈಟಲ್ಲಿರೋದನ್ನು ಕೂಡ ನಾವು ಈಸಿಯಾಗಿ ಪೇಂಟ್ನ ಮಾಡ್ಬೋದು ಈ ರೂಲ್ ಮತ್ತು ಈ ಕೋಲ್ನ ಯೂಸ್ ಮಾಡಿಕೊಂಡು. ಇದು ಮಾರ್ಕೆಟಲ್ಲೂ ಕೂಡ ಸಿಗ್ತವೆ ಸ್ಟೀಲಿಂದು. ನಾವು ಇಲ್ಲಿ ಬಿದಿರು ಕೋಲ್ನ ಯೂಸ್ ಮಾಡಿದ್ದೀವಿ. ಬಿದಿರು ಕೋಲ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಿಂದ ಯೂಸ್ ಮಾಡಬೇಕು. ಏಕೆಂದರೆ ಹೊಸದೇನಾದರೂ ಆದರೆ ಅದು ಕುಂಚ ಇದ್ದಿರುತ್ತೆ, ಅದು ಕೈಗೆ ಚುಚ್ಚೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲಿ ಈಸಿಯಾಗಿ ಎಷ್ಟೇ ಹೈಟ್ ಇದ್ದರೂ ಆರಾಮಾಗಿ ನಾವು ಮಾಡ್ತಾಯಿದ್ದೀವಿ. ಇದು ಸುಮಾರು ಒಂದು 10ರಿಂದ 12 ಅಡಿ ಇರ್ಬೋದು ಅಂದ್ಕೊತೀನಿ. ಮೊದಲನೇದಾಗಿ ನಾವು ಕೆಳಗಡೆ ಬ್ರಷಿಂದ ನಾವು ಕಟಿಂಗ್ಸ್ ಮಾಡ್ಕೊಳ್ತೀವಿ, ನಂತರ ರೂಲ್ ಹಾಕ್ತೀವಿ. ನೀವು ಪೇಂಟಿಂಗ್ ಮಾಡುವಾಗ ಕೆಳಗಡೆ ಒಂದು ಟಾರ್ಪಲ್ ಅಥವಾ ಯಾವುದಾದ್ರು ಬಟ್ಟೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ನೆಲಕ್ಕೆ ಗಲೀಜಾಗಲ್ಲ ಮತ್ತು ನೀಟಾಗಿ ವರ್ಕ್ ಇರುತ್ತೆ. ವರ್ಕ್ ನಾವು ಯಾವಾಗ ನೀಟ್ ಮಾಡ್ತೀವಿ ಆವಾಗ ಕಸ್ಟಮರ್ಗಳು ಮತ್ತೆ ನಮ್ಮನ್ನೇ ಕರೀತಾರೆ. ನಾವೇನಾದರೂ ಕೊಳೆ ಮಾಡಿಬಿಟ್ಟು ಹೋಗ್ಬಿಟ್ರೆ ಮತ್ತೆ ಕಸ್ಟಮರ್ ನಮ್ಮನ್ನ ನೆಕ್ಸ್ಟ್ ಕರೆಯೋದೇ ಇಲ್ಲ. ಅದಕ್ಕೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಕ್ಲೀನಾಗಿ ಪೇಂಟ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮನೆ ಹಳೇದಾಗಿರಲಿ ಅಥವಾ ಹೊಸದಾಗಿರಲಿ, ಕೆಲಸನೇ. ಕೆಲಸ ಯಾವ ಥರ ಮಾಡಬೇಕು ನೀಟಾಗಿ, ಅದೇ ಥರ ನಾವು ನೀಟಾಗಿ ವರ್ಕ್ನ ಮಾಡ್ತೀವಿ. ಅದಕ್ಕೋಸ್ಕರನೇ ನೆಕ್ಸ್ಟು ಏನಾದರೂ ಮನೆ ಕರ್ಸಿದ್ರೆ ಅಥವಾ ಪೇಂಟಿಂಗ್ ಏನಾದರೂ ಕೆಲಸ ಇದ್ದರೆ ನಮ್ಮನ್ನೇ ಕರೀತಾರೆ. ನೀವು ಕೂಡ ಯಾರಾದ್ರು ಪೇಂಟ್ರು ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಕೂಡ ನೀಟಾಗಿ ವರ್ಕ್ನ ಮಾಡೋಕ್ಕೆ ಟ್ರೈ ಮಾಡಿ. ಏಕೆಂದರೆ ಕಸ್ಟಮರು ತುಂಬಾ ಮುಖ್ಯ ಆಗಿರುತ್ತಾರೆ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention, please.